ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ಸಾರ್ವಜನಿಕರಾಗಿರ್ಬೋದು ಅಥವಾ ಒಂದು ಮಹಿಳೆಯರ ಒಂದು ಗುಂಪುಗಳಾಗಿರ್ಬೋದು ಅಥವಾ ಒಂದು ಏನಾದರೂ ಹಾಲು ಹಾಕುವಂಥವ್ರಾಗಿರ್ಬೋದು ಅಥವಾ ಯಾರಾದರೂ ಕ್ರೀಡಾಪಟುಗಳಾಗಿರ್ಬೋದು ಮತ್ತು ಹಳೆಯ ಪಿಂಚಣಿ ಬರದೇ ಕೊಬ್ಬರಿ ಮಾರುವಂಥವರಾಗಿರ್ಬೋದು ಹಾಗೂ ಮತ್ತು ಭೂಮಿಯನ್ನು ಹೊಂದಿರುವಂಥವರಾಗಿರ್ಬೋದು. ಅಂದರೆ ಭೂಮಿ ಅಂದರೆ ಸಾಗುಣಿಕೆ ಮಾಡ್ತಾ ಅಂದರೆ ಹಳೆಯ ಕಾಲದಿಂದ ಸಾಗುಣಿಕೆ ಮಾಡ್ತಾ ಬಂದಂಥವರು ಆಗಿರ್ಬೋದು. ಏಕೆಂದರೆ ಇಂಥವ್ರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಯೋಜನೆಗಳು ಮತ್ತು ಹೆಚ್ಚಿನ ವಿಷಯಗಳಿವೆ, ಎಲ್ಲವೂ ಕೂಡ ಒನ್ ಬೈ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ತುಂಬ ಒಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇಲ್ಲ ಅಂದರೂ ಒಂದು ಹೆಚ್ಚು ಕಮ್ಮಿ ಒಂದು 20 ವಿಷಯಗಳು ಇದರಲ್ಲಿದೆ. ಈ ವಿಷಯಗಳನ್ನು ಎಲ್ಲರೂ ಸಹ ಸರಿಯಾಗಿ ನೀವು ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಏನೇನೆಲ್ಲ ಯೋಜನೆಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಒಂದು ಈ ಸರ್ಕಾರ ಅಂದರೆ ಗ್ಯಾರಂಟಿಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅನ್ನೋದನ್ನು ನೀವು ಸಹ ತಿಳ್ಕೊಳ್ಳಿ. ಆದರೆ ಇದು ಚಾಲ್ತಿ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ವಿಷಯಗಳನ್ನು ನೀವು ತಿಳ್ಕೊಂಡ್ರಿ ಅಂದರೆ ಯಾವಾಗ ಆಗುತ್ತೋ ಅನ್ನೋದನ್ನು ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬೋದು. ಆನಂತರ ನೀವು ಕೂಡ ಯೋಜನೆಗಳು ಅಥವಾ ಈ ವಿಷಯಗಳನ್ನು ತಿಳ್ಕೊಂಡು ನೀವು ಯಾವುದೇ ಒಂದು ವಿಷಯಗಳನ್ನು ಒಂದು ಅನುಕೂಲ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ವಿಷಯಗಳೇನು, ಆ ಯೋಜನೆಗಳೇನು ಮತ್ತು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ವಿಷಯ ಏನಪ್ಪ ಅಂತಂದರೆ, ಈಗ ಫೆಬ್ರವರಿ ತಿಂಗಳಿಂದ ರಾಜ್ಯದಲ್ಲಿ QR ಕೋಡ್ ಇರುವಂಥ ಏಕರೂಪ DL ಮತ್ತು RC ಕಾರ್ಡ್ಗಳನ್ನು ವಿತರಿಸುತ್ತಿದ್ದಾರಂತೆ. ಅದೇ ರೀತಿಯಾಗಿ ಈಗ ಯಾರೆಲ್ಲ ಹಳೆವಿದವೋ ಮುಂದಿನ ಅಂದರೆ ಫೆಬ್ರವರಿ ತಿಂಗಳಿಂದ ಈ QR ಕೋಡ್ ಇರುವಂಥ ಒಂದು ನಿಮ್ಮ ಒಂದು DL ಆಗಿರ್ಬೋದು ಅಥವಾ ನಿಮ್ಮದು RC ಕಾರ್ಡ್ ಆಗಿರ್ಬೋದು ಈ ರೀತಿಯಾಗಿ ಮುಂದೆ ಈ ರೀತಿಯಾಗಿ ಬರುತ್ತೆ ಅಂತ ಹೊಸ ಚಾಲನಾ ಪರವಾಗಿ ವಾಹನಗಳ ನೋಂದಣಿ ಪ್ರಮಾಣ ಹಾಗೂ ಪಡೆಯುವವರಿಗೆ ಏಕರೂಪದ ಸ್ಮಾರ್ಟ್ ಕಾರ್ಡನ್ನು ನೀಡಲಾಗುವುದು. ಹಳೆಯ DLಗಳನ್ನು ನವೀಕರಣ ವೇಳೆ ಬದಲಾಯಿಸುವುದು. ಇಲ್ಲಿ ರಾಮಲಿಂಗಾರೆಡ್ಡಿ ಸ್ವಾಮಿಯವರು ಈ ಸಾರಿಗೆ ಸಚಿವರಾದಂಥವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಹಳೆಯ DLಗಳನ್ನು ಹೊಸ ಇದನ್ನು ಮಾಡಿ ನಿಮಗೆ QR ಕೋಡ್ ಇರುವಂಥ ಒಂದು DLನ ವಿತರಣೆ ಮಾಡ್ತಿದ್ದಾರಂತೆ. ಅದೇ ರೀತಿಯಾಗಿ ನಿಮ್ಮ ಒಂದು RC ಕಾರ್ಡ್ಗಳನ್ನು ಸಹ ಅದೇ ರೀತಿಯಾಗಿ ಏಕರೂಪದ ಒಂದು QR ಕೋಡ್ ಇರುವಂಥ ಒಂದು ಕಾರ್ಡ್ನ ವಿತರಣೆ ಮಾಡ್ತಾ ಇದ್ದಾರೆ. ಅತಿ ಬೇಗನೆ ಅಂದರೆ ಫೆಬ್ರವರಿ ತಿಂಗಳಿಂದ ಈ ಯೋಜನೆ ಆರಂಭವಾಗುತ್ತೆ. ಇದನ್ನು ಸಹ ತಿಳ್ಕೊಳ್ಳಿ. ನೀವು ಸಹ ಈ ಯೋಜನೆಯನ್ನು ಪಡ್ಕೊಳ್ಳಿ, ನೀವು DLನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಎರಡನೇ ವಿಷಯ ಏನಪ್ಪ ಅಂತಂದರೆ, ಈಗ 5.9 ಕೋಟಿ ಜನರಿಗೆ ಆರೋಗ್ಯ ಕಾರ್ಡ್ ವಿತರಣೆ ಗುರಿ. ಅಂದರೆ ರಾಜ್ಯದಲ್ಲಿ ಒಟ್ಟು 5.9 ಕೋಟಿ ಫಲಾನುಭವಿಗಳಿಗೆ ಮುಂದಿನ 6 ತಿಂಗಳ ಒಳಗಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಮತ್ತು ಜನಾರೋಗ್ಯ ಮಂತ್ರಿಗಳ ಆರೋಗ್ಯ ಕಾರ್ಡ್ ಸೃಜಿಸಿ ಮತ್ತು ವಿತರಣಾ ಗುರಿಯನ್ನು ಹೊಂದಿರಗಿದೆ. ದಿನೇಶ್ ಗುಂಡೂರವರು ಆರೋಗ್ಯ ಸಚಿವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಅಂದರೆ ಆಯುಷ್ಮಾನ್ ಕಾರ್ಡಿನಂತೆಯೇ ಈ ಒಂದು ಮುಖ್ಯಮಂತ್ರಿಗಳ ಆರೋಗ್ಯ ಕಾರ್ಡ್ಗಳನ್ನು ಸಹ ವಿತರಣೆ ಮಾಡ್ತಾ ಇದ್ದಾರೆ. ಇದು ಸಹ ಒಂದು ನೀವು ಯಾವುದೇ ಒಂದು ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಒಂದು ಆಪರೇಷನ್ಗಳಿಗಾಗಿ ಯಾವುದೇ ಒಂದು ಇತರೆ ಒಂದು ನೀವು ಹಾಸ್ಪಿಟ್ಲ್ಗಳಿಗೆ ಹೋದ್ರಿ ಅಂದರೆ ಈ ಕಾರ್ಡ್ಗಳಿಂದ ನಿಮಗೆ 5 ಲಕ್ಷದವರೆಗೆ ಒಂದು ಸೌಲಭ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಯೋಜನೆಯನ್ನು ಅತಿ ಬೇಗನೆ ಇಲ್ಲಿ ಸಹ ಒಂದು ಜನರಿಗೆ ತಲುಪುವಂತೆ ಮಾಡಬೇಕಂತೇಳಿ ದಿನೇಶ್ ಗುಂಡೂರಾವ್ ಅವರು ಈ ಮಾಹಿತಿಯನ್ನು ಸಹ ತಿಳಿಸಿದ್ದಾರೆ. ಈ ಮಾಹಿತಿ ಏನಪ್ಪ ಅಂದರೆ, ಈಗ KPTCLನಲ್ಲಿ 1500 ಹುದ್ದೆಗಳ ಪಟ್ಟಿ ಅತಿ ಶೀಘ್ರದಲ್ಲೇ ಪ್ರಕಟವಾಗಿದೆ. ಈ 15 ಹುದ್ದೆಗಳಿಗೆ ಸಂಬಂಧಿಸಿದ ಅಂತಿಮ ಆಯ್ಕೆ ಪಟ್ಟಿಗಳನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ KG ಜಾರ್ಜ್ ಅವರು ಇಂಧನ ಸಚಿವರು ಮಾಹಿತಿಯನ್ನು ಸಹ ತಿಳಿಸಿದ್ದಾರೆ. ಈ ಹಿಂದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದರೆ ಅಂಥವರ ಒಂದು ಆಯ್ಕೆ ಪಟ್ಟಿಯನ್ನು ಅತಿ ಬೇಗನೆ ನಿಮಗೆ ತಲುಪಿಸಲಾಗುವುದು ಅಂತೇಳಿ ನಮ್ಮ KG ಜಾರ್ಜ್ ಅವರು ಇಂಧನ ಸಚಿವರು ಮಾಹಿತಿಯನ್ನು ಸಹ ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ಒಲಿಂಪಿಕ್ ತರಬೇತಿಗಾಗಿ 10 ಲಕ್ಷ ರು ಅನುದಾನವನ್ನು ನೀಡಿದ್ದಾರೆ ಬಿ ನಾಗೇಂದ್ರ ಕ್ರೀಡಾ ಸಚಿವರು. ಅದೇ ರೀತಿಯಾಗಿ 2024ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ರಾಜ್ಯದ ಕ್ರೀಡಾಪಟುಗಳು ಉತ್ತಮ ಸಾಧನೆ ತೋರುವ ನಿಟ್ಟಿನಲ್ಲಿ ಸೂಕ್ತ ತರಬೇತಿಗಾಗಿ 10 ಲಕ್ಷ ವೆಚ್ಚವನ್ನು ಖರ್ಚು ಮಾಡಿ 180 ದೈಹಿಕ ತರಬೇತುಗಾರರ ನೇಮಕ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇದೆ ಅಂತ ಹೇಳಿ ಸಹ ಕೊಟ್ಟಿದ್ದಾರೆ. ಅಂದರೆ 180 ದೈಹಿಕ ಶಿಕ್ಷಕರಿಗೆ ಒಂದು ಆದ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಯಾರಾದರೂ ಇದ್ದರು ಅಂದರೆ ಅವ್ರದ್ದು ಸಹ ಈ ಲಿಸ್ಟಲ್ಲಿ ಬಂದರೆ ಹೆಸರನ್ನು ನೀವು ಸಹ ದೈಹಿಕ ಶಿಕ್ಷಕರಾಗಲು ಹೊರರಾಗಿರ್ತೀರ. ಮುಂದಿನ ವಿಷಯ ಏನಪ್ಪ ಅಂತಂದರೆ, 100 ಹೊಸ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬೆಳಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಈ ಒಂದು ಚರ್ಚೆಯಲ್ಲಿ
ಈಗಾಗಲೇ 100 ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಒಂದು ಪ್ರಸ್ತಾವನೆಯನ್ನು ಹಾಕ್ಕೊಂಡಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದರೂ ಅಂಥವರಿಗೆ ಒಂದು ವಿದ್ಯಾರ್ಥಿ ನಿಲಯ ಕೊರತೆಯಿಂದಾಗಿ ತುಂಬ ವಿದ್ಯಾರ್ಥಿಗಳು ಒಂದು ಮನೆಯಲ್ಲೇ ಓದಬೇಕಾಗಿದೆ. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಇನ್ನೂ 100 ಒಂದು ಹೊಸ ಹಾಸ್ಟೆಲ್ಗಳನ್ನ ಒಂದು ಸ್ಥಾಪನೆ ಮಾಡಿ ಅಂಥವರಿಗೆ ಯಾರೆಲ್ಲ ಓದಬೇಕು ಅಂತ ಅಂದ್ಕೊಂಡಿದ್ದಾರೋ ಅಂಥವರಿಗೆ ಹಾಸ್ಟೆಲಲ್ಲಿ ಉಳಿದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸಹ ಪ್ರಸ್ತಾವನೆಯಲ್ಲಿ ಇಟ್ಕೊಂಡಿದ್ದಾರೆ. ಅತಿ ಬೇಗನೆ ಇದು ಸಹ ನೆರವೇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಹ ವಿದ್ಯಾರ್ಥಿಗಳು ಓದಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ನಲ್ಲಿ ಉಳ್ಕೊಳ್ಳುವ ಒಂದು ಯೋಜನೆಯನ್ನು ಸಹ ಇವರು ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೃಷಿ ಇಲಾಖೆಯಲ್ಲಿ ಶೀಘ್ರವೇ ನೇಮಕಾತಿಯನ್ನು ಒಂದು ತಗೋಬೇಕಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ನೋಡುತ್ತಿರ್ಬೋದು, ಕೃಷಿ ಇಲಾಖೆಯಲ್ಲಿ 57% 60% ಹುದ್ದೆಗಳು ಖಾಲಿ ಇದ್ದು ಹಂತ ಹಂತವಾಗಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಲ್ಲಿವರೆಗೂ ತಾಲೂಕು, ಹೋಬಳಿ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ನಿರೀಕ್ಷಿತ ಮಟ್ಟದ ಸೇವೆಯನ್ನು ಒದಗಿಸಲು ಲಭ್ಯವಿರುವ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಸಹ ನೀಡಲಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎನ್ ಚೆಲುವಪ್ಪ ಸ್ವಾಮಿಯವರು ಸಹ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗ ವಿದ್ಯಾರ್ಥಿಗಳ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ 600 ರೂಪಾಯಿ ಸಾರಿಗೆ ಭತ್ಯವನ್ನು ನೀಡ್ತಾ ಇದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ಗಳ ಮೂಲಕ ಶಾಲೆಗಳು ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ದೂರದ ಊರುಗಳ ಶಾಲೆಗಳಿಗೆ ತೆರಳುವ ಮಕ್ಕಳಿಗೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 6 ತಿಂಗಳ ಅವಧಿಗೆ ಪ್ರತಿ ತಿಂಗಳಿಗೆ 600 ಭತ್ಯೆಯನ್ನು ನೀಡಲಾಗುತ್ತಿದೆ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಸಹ ಈ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಅತಿ ಶೀಘ್ರವೇ ಈ ಯೋಜನೆ ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಹಾಲಿಗೆ ಪ್ರೋತ್ಸಾಹಧನವನ್ನು 2 ರೂಪಾಯಿ ಹೆಚ್ಚಿಸಲು ಚಿಂತನೆ ನಡೆಸಿದೆ ಸರ್ಕಾರ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ನೀಡುತ್ತಿರುವಂಥ ಪ್ರೋತ್ಸಾಹಧನವನ್ನು 2 ರೂಪಾಯಿಗೆ ಹೆಚ್ಚಿಸಲಾಗುವುದು ಅಂತೇಳಿ ಕೆ ವೆಂಕಟೇಶ್ ಅವರು ಪಶು ಸಂಗೋಪನೆ ಸಚಿವರು ಸಹ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಈಗ ಹಾಲು ಹಾಕುವಂಥ ಪ್ರತಿಯೊಬ್ಬ ರೈತರಿಗೆ 2 ರೂಪಾಯಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿ 1 ಲೀಟರ್ಗೆ 2 ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತೆ. ಅತಿ ಬೇಗನೆ ಇದನ್ನು ಸಹ ಒಂದು ಸರ್ಕಾರಿ ಒಂದು ಹಾಲಿನ ಡೈರಿಗಳಿಗೆ ಈ ಯೋಜನೆಯನ್ನು ಹಾಕುತ್ತಾರೆ ಅಂತಲೇ ಹೇಳ್ಬೋದು. ಕೊಬ್ಬರಿ ಬೆಳೆಯುವಂಥ ರೈತರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೊಬ್ಬರಿಗೆ ಬೆಂಬಲ ಬೆಲೆ ಜೊತೆಗೆ ಹೆಚ್ಚುವರಿ 250 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ. ಪ್ರತಿ ಕ್ವಿಂಟಲ್ ಕೊಬ್ಬರಿಗೆ 1250 ರೂಪಾಯಿ ಬೆಂಬಲ ಬೆಲೆಯ ಜೊತೆಗೆ ಹೆಚ್ಚುವರಿಯಾಗಿ 250 ರೂಪಾಯಿಯನ್ನು ನೀಡಲಾಗುವುದಂತೇಳಿ ಶಿವಾನಂದ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವರು ಸಹ ತಿಳಿಸಿದ್ದಾರೆ. ಯಾರೆಲ್ಲ ನಿಮ್ಮ ಒಂದು ಕೊಬ್ಬರಿಯನ್ನು ಮಾರಾಟ ಮಾಡ್ತಿದ್ರು ಅಂಥವ್ರಿಗೆ ಸಹ 250 ರೂಪಾಯಿ ಒಂದು ಪ್ರೋತ್ಸಾಹಧನ ಸಹ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 12,600 ಸ್ವಸಹಾಯ ಸಂಘಗಳಿಗೆ 131 ಕೋಟಿ ರು ಸಹಾಯಧನ ನೀಡ್ತಾ ಇದ್ದಾರೆ. ನಗರ ಪ್ರದೇಶದ 33,000 ಸ್ವಸಹಾಯ ಸಂಘಗಳ ಪೈಕಿ ಈ ಬಾರಿ 12,600 ಸ್ವಸಹಾಯಗಳ ಸಂಘಗಳಿಗೆ 131 ಕೋಟಿ ಸಹಾಯಧನವನ್ನು ನೀಡಲಾಗುತ್ತಿದೆ ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳೇ ನೇರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ವಸಹಾಯ ಸಂಘಗಳಿಗೆ ಮಾತ್ರ 131 ಕೋಟಿ ರುಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಸದ್ಯದಲ್ಲಿ ಸಹ ನಿಮಗೂ ಕೂಡ ಇದರಿಂದ ಸಹಾಯಧನ ಸಿಗುತ್ತೆ ಅಂತಲೇ ಹೇಳ್ಬೋದು. ನೇರವಾಗಿ ಮುಖ್ಯಮಂತ್ರಿಗಳೇ ಇದೊಂದು ನೋಟಿಫಿಕೇಷನ್ ಮೂಲಕನೇ ಪ್ರತಿಯೊಬ್ಬರಿಗೂ ಸಹ ಈ ವಿಷಯ ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಈ ನೋಟಿಫಿಕೇಷನನ್ನು ಈಗ ಅವರೊಂದು ಟ್ವಿಟ್ ಮೂಲಕ ಅಪ್ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಶಾಲೆಗಳಲ್ಲಿ ಕೊಠಡಿಗಳೇ ಇಲ್ಲದಂಥ ಶಾಲೆಗಳನ್ನು ನಾನು ಸಹ ತುಂಬ ನೋಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ 9,604 ಶಾಲೆ ಕೊಠಡಿಗಳ ನಿರ್ಮಾಣಕ್ಕೆ ಕಾರ್ಯಪೂರ್ಣವಾಗಿ ಈಗ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ರಾಜ್ಯದ ಶಾಲೆಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಕೊಠಡಿಗಳ ನಿರ್ಮಾಣ ಕಾರ್ಯ ಚುರುಕುಗೊಳಿಸಲಾಗಿದ್ದು ಈ ಸಾಲಿನಲ್ಲಿ 9,604 ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಕಾರ್ಯಪೂರ್ಣಗೊಳಿಸಲಾಗುವುದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯದರಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಿಗೂ ಶಾಲೆಗಳನ್ನು ನಿರ್ಮಾಣ ಮಾಡೋಕ್ಕೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಈಗ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮೂರಿನಲ್ಲಿ ಒಂದೇ ತರಗತಿಯಲ್ಲಿ 2 ಒಂದು ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ತುಂಬ ಶಾಲೆಗಳಲ್ಲಿ ಅದೇ ರೀತಿಯಾಗಿ ನಡೀತಾ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಒಂದು ಶಾಲೆಗಳನ್ನು ನಿರ್ಮಾಣ ಮಾಡೋದಕ್ಕಾಗಿ ಮಧು ಬಂಗಾರಪ್ಪನವರು ಈ ಮಾಹಿತಿಯನ್ನು ಸಹ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ತಿಂಗಳಿಂದ ಸಮರ್ಪಕ ಡಯಾಲಿಸಿಸ್ ಸೇವೆ ಅಂದರೆ ಹೊಸ ತಂತ್ರಗಳ ಹಾಗೂ ಸಿಬ್ಬಂದಿಗಳೊಂದಿಗೆ ಮುಂದಿನ ತಿಂಗಳಿಂದ ರಾಜ್ಯದ ಉತ್ತಮ ಡಯಾಲಿಸಿಸ್ ಸೇವೆಯನ್ನು ಆರಂಭಿಸಬೇಕಂತೇಳಿ ದಿನೇಶ್ ಗುಂಟೂರು ಆರೋಗ್ಯ ಸಚಿವರು ಸಹ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಒಂದು ಸರ್ಕಾರಿ ಸೇವೆಗಳಲ್ಲಿ ಇದನ್ನೂ ಸಹ ಆ್ಯಡ್ ಮಾಡಿ ಹೊಸ ಸಾರ್ವಜನಿಕರಿಗೆ ಉಪಯೋಗವಾಗುವ ಉದ್ದೇಶವನ್ನು ಸಹ ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಏನೋ ಒಂದು ಡಯಾಲಿಸಿಸ್ನ ಸೇವೆ ಆರಂಭಿಸಿ ಜನರ ಒಂದು ಸೇವೆಗಳನ್ನು ಮುಂದುವರಿಸಬೇಕು ಅಂತೇಳಿ ಸರ್ಕಾರಿ ಹಾಸ್ಪಿಟಲ್ಗಳಾಗಿರ್ಬೋದು ಅಥವಾ ಸಪ್ರೇಟಾಗಿ ಒಂದು ಡಯಾಲಿಸಿಸ್ ಆಫೀಸನ್ನು ಅಥವಾ ಡಯಾಲಿಸಿಸ್
ಕಚೇರಿಯನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಓಪನ್ ಮಾಡಿದ್ರು ಅಂದರೆ ತುಂಬ ಜನರಿಗೆ ಪಬ್ಲಿಕ್ಕಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ವಿಷಯ ಏನಪ್ಪ ಅಂತಂದರೆ, ಈಗ ಯಾರು ಸಾಗುವಳಿಕೆದಾರರು ಹಕ್ಕುಪತ್ರ ವಿತರಣೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಯಾರು ಏನು ಕೃಷಿ ಜಮೀನನ್ನು ಈಗ ನೀವು ಅಂದರೆ ಬೆಳೀತಾ ಇದ್ದೀರೋ, ಅಂದರೆ ಈಗಾಗಲೇ ಈ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಬೆಳೀತಾ ಬಂದಿರ್ತೀರ, ಆ ಭೂಮಿಯನ್ನು ನಿಮ್ಮ ಸ್ವಂತದಾಗಿನ ಆಯ್ಸ್ಕೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಸ್ವಂತದಾಗಿ ಆಗಬೇಕಂತಂದರೆ 1978ನೇ ಇಸ್ವಿಗಿಂತ ಈ ಹಿಂದಿನ ಯಾರು ಜಮೀನನ್ನು ಉಳಿಕೆ ಮಾಡ್ಕೊಂತ ಬಂದಿರ್ತಾರೋ ಅಂಥವರ ಅರಣ್ಯ ಭೂಮಿ ಒತ್ತುವರಿ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆಸಿ ಅರಣ್ಯ ಭೂಮಿ ರಕ್ಷಿಸಲಾಗುವುದು ಹಾಗೂ 1970ನೇ ಇಸ್ವಿಗಿಂತ ಈ ಹಿಂದೆ ಸಾಗುವಳಿಕೆ ಮಾಡಿದವರಿಗೆ ಅರ್ಹತೆ ಧರಿಸಿ ಹಕ್ಕು ಪತ್ರವನ್ನು ವಿತರಿಸಲಾಗುವುದು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು. ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಚಿವರು ಸಹ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಹಿಂದೆ ಯಾರೆಲ್ಲ 1978ನೇ ಇಸ್ವಿಗಿಂತ ಈ ಹಿಂದೆ ಯಾರೆಲ್ಲ ಜಮೀನನ್ನು ಉಳಿಕೆ ಮಾಡಿದರೋ ಅಂಥವರಿಗೆ ನೇರವಾಗಿ ಅವರೊಂದು ಹಕ್ಕು ಪ್ರಮಾಣ ಪತ್ರ ಸಹ ಸರ್ಕಾರದಿಂದ ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ರೀತಿಯಾಗಿ ಚಿಂತೆಯನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಬ್ಬರಿಗೂ 1978 ಈ ಹಿಂದೆ ಯಾರೆಲ್ಲ ಹೊಲವನ್ನು ಉಳಿಕೆ ಮಾಡ್ಕೊಂತ ಬಂದಿರೋ ಅಂಥವರಿಗೆ ಅತಿ ಬೇಗನೆ ನಿಮ್ಮದು ಹಕ್ಕುಧಾರಣೆಯ ಪತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿಯನ್ನು ಖಂಡ್ರೆ ಅವರು ತಿಳಿಸಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಖಂಡ್ರೆ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಇದೆ ವಿಡಿಯೋ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.